ಸಿಂಗ್ ಠಾಕೂರ್ 2008 ಬಾಂಬ್ ಬ್ಲಾಸ್ಟ್ ಅಲ್ಲಿ ಇವ್ರನ್ನ ಲ್ಯಾಕ್ ಆಫ್ ಎವಿಡೆನ್ಸ್ ಇಲ್ದೇನೆ ಇವ್ರನ್ನ ಬಿಡಲಾಗುತ್ತೆ. ಅದೇ ಕೇಸ್ ಅಲ್ಲಿ ಲಿಂಕ್ ಆಗಿರೋದು ಪ್ರಸಾದ್ ಪುರೋಹಿತ್ನು ಸಹ ಒಂದು ಬಾಂಬ್ ಬ್ಲಾಸ್ಟ್ ಅಲ್ಲಿ ಲಿಂಕ್ ಆಗಿರ್ತಾರೆ, ಸೇಮ್ ಬಾಂಬ್ ಬ್ಲಾಸ್ಟ್ ಅಲ್ಲಿ. ಅವ್ರಿಗೂ ಲ್ಯಾಕ್ ಆಫ್ ಎವಿಡೆನ್ಸ್ ಇದ್ರೆ ಅವ್ರನ್ನ ಬಿಡಲಾಗುತ್ತೆ. ಎವಿಡೆನ್ಸ್ ತರೋದು ಯಾರ್ದು ಕೆಲಸ? ಪೊಲೀಸ್ ಅವ್ರದ್ದು. ಅಂದ್ರೆ ಅವ್ರ ಫೇಲ್ಯೂರ್ ಇದೆ ತಾನೆ. ನೆಕ್ಸ್ಟ್ ಅಜಿತ್ ಪವಾರ್ 70,000 ಕೋಟಿ ಇರಿಗೇಷನ್ ಸ್ಕ್ಯಾಮ್ ಮಾಡಲಾಗಿರುತ್ತೆ. ಇವರು ಬಿಜೆಪಿಗೆ ಜಾಯ್ನ್ ಆಗಿದ ತಕ್ಷಣ ಆ ಕೇಸು ಆಟೋಮೆಟಿಕ್ ಆಗಿ ಸ್ಲೋ ಆಗ್ಬಿಡುತ್ತೆ. ನೆಕ್ಸ್ಟ್ ಪರ್ಫುಲ್ ಪಾಟೀಲ್ ಏವಿಯೇಷನ್ ಸ್ಕ್ಯಾಮ್, ಇವರು ಬಿಜೆಪಿಗೆ ಜಾಯ್ನ್ ಆಗಿದ ತಕ್ಷಣ ಇವ್ರ ಕೇಸು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಸುರುವುದ್ದೀನ್ ಅಧಿಕಾರಿ ಎಕ್ಸ್ ಟಿಎಂಸಿ ಬಿಜೆಪಿ ಅವರು, ಇವ್ರ ಮೇಲೆ ಸರ್ದಾರ್ ಚಿಟ್ ಫಂಡ್ ಮತ್ತೆ ನರೇಂದ್ರ ಸ್ಕ್ಯಾಮ್ ಇರುತ್ತೆ. ಇವರು 2025 ಇವ್ರಿಗೂ ಕ್ಲೀನ್ ಚಿಟ್ ಕೊಡಲಾಗುತ್ತೆ. ಹಿಮ್ಮತ್ ಬಿಸ್ವಾಸ್ ಶರ್ಮಾ ಸಿಎಂ ಆಸಾಮ್ ಅಲ್ಲಿ, ಇವ್ರ ಮೇಲೂ ಒಂದು ಬ್ರೇಬ್ರರಿ ಕೇಸ್ ಇರುತ್ತೆ. ಅವ್ರಿಗೂ ಕ್ಲೀನ್ ಚಿಟ್ ಕೊಡಲಾಗುತ್ತೆ ಆಫ್ಟರ್ ಜಾಯ್ನಿಂಗ್ ಬಿಜೆಪಿ. ಇದು ಅಶೋಕ್ ಚವಾನ್ ಎಕ್ಸ್ ಎಂಎಚ್ ಸಿಎಂ, ಇವ್ರಿಗೂ ಆದರ್ಶ್ ಹೌಸಿಂಗ್ ಸ್ಕ್ಯಾಮ್ ಮೇಲೆ ಇವ್ರ ಮೇಲೂ ಕೇಸ್ ಬಂದು ಇವ್ರಿಗೆ ಕ್ಲೀನ್ ಚಿಟ್ ಕೊಡಲಾಗುತ್ತೆ 2019 ಯಾವಾಗ ಬಿಜೆಪಿ ಸರ್ಕಾರ ಮತ್ತೆ ಪವರ್ ಅಲ್ಲಿ ಬರುತ್ತೆ ಅವಾಗ. ನೆಕ್ಸ್ಟ್ ನವೀನ್ ಜಿಂದಾಲ್ ಇಂಡಸ್ಟ್ರಿಯಲಿಸ್ಟ್, ಕೋಲ್ಗೇಟ್ ಸ್ಕ್ಯಾಮ್ ಇರುತ್ತೆ, ಇವ್ರ ಮೇಲೆ ಇಡಿ ಕೇಸ್ ಪೆಂಡಿಂಗ್ ಇರುತ್ತೆ. ಇವ್ರು ಒಬ್ಬ ಬಿಸ್ನೆಸ್ ಮ್ಯಾನ್, ಇವ್ರಿಗೆ ಕ್ಲೀನ್ ಚಿಟ್ ಕೊಡಲಾಗುತ್ತೆ. ಈತಾಕೊಂಡ ಪೊಲಿಟಿಷಿಯನ್ ಜಾರ್ಖಂಡ್ ಇಲ್ಲಿಗಲ್ ಮೈನಿಂಗ್ ಸ್ಕ್ಯಾಮ್ ಅನ್ನೋ ಇವ್ರ ಮೇಲೆ ಒಂದು ದೊಡ್ಡ ಅಲಿಗೇಷನ್ಸ್ ಇರುತ್ತೆ. ಆಮೇಲೆ ಬಿಜೆಪಿ ಅವ್ರ ಜೊತೆ ಅಲಯನ್ಸ್ ಆದ್ಮೇಲೆ ಇವ್ರ ಮೇಲೂ ಕೇಸ್ನ ಕ್ಲೀನ್ ಚಿಟ್ ಕೊಡಲಾಗುತ್ತೆ. ನೆಕ್ಸ್ಟ್ ಅಮಾನತುಲ್ಲಾ ಖಾನ್ ಕರಪ್ಷನ್, ಅಸಾಲ್ಟ್, ಥ್ರೆಟನಿಂಗ್, ಅಬ್ಸ್ಟ್ರಕ್ಟಿಂಗ್ ಪೊಲೀಸ್, ಇದೆಲ್ಲ ಇಷ್ಟು ಕೇಸ್ಗಳಿದ್ರು ಇವ್ರಿಗೂ ಕ್ಲೀನ್ ಚಿಟ್ ಕೊಡಲಾಗುತ್ತೆ. ಮತ್ತೆ ಎಷ್ಟೋ ಕೇಸ್ಗಳಲ್ಲಿ ಇವ್ರ ಕೇಸು ಆಟೋಮೆಟಿಕ್ ಆಗಿ ಸ್ಲೋ ಡೌನ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ವಿಜಯ್ ರಾಜ್, ಇವರೊಬ್ರು ಆಕ್ಟರ್, ಇವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಇರುತ್ತೆ, ಇವ್ರಿಗೂ ಕ್ಲೀನ್ ಚಿಟ್ ಕೊಡಲಾಗುತ್ತೆ.